ಆಯುಷ್ಮಾನ್ ಆಸ್ಪತ್ರೆ ಮುಚ್ಚುವ ಪ್ರಸ್ತಾಪಕ್ಕೆ ಭುಗಿಲೆದ್ದ ಆಕ್ರೋಶ. ಶಿರಾ ತಾಲೂಕಿನ ಹುಯಿಲ್ದೊರೆಯಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಗ್ರಾಮೀಣ ಭಾಗದ ಪ್ರದೇಶದ ಜನರಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ತಲುಪಿಸುವ ಉದ್ದೇಶದಿಂದ ಸ್ಥಾಪಿಸಲಾದ ಆರೋಗ್ಯ ಉಪಕೇಂದ್ರಗಳು ಹಾಗೂ ಕ್ಷೇಮ ಕೇಂದ್ರಗಳನ್ನು ಸರ್ಕಾರ ಮುಚ್ಚುವ ಪ್ರಸ್ತಾಪವನ್ನು ವಿರೋಧಿಸಿ ಶಿರಾ ತಾಲೂಕಿನ ಹುಯಿಲ್ದೊರೆ ಗ್ರಾಮದಲ್ಲಿ ಗ್ರಾಮಸ್ಥರು ತೀವ್ರ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಬಡವರು, ದಿನಗೂಲಿ ಕಾರ್ಮಿಕರು ಹಾಗೂ ಗ್ರಾಮೀಣ ಕುಟುಂಬಗಳ ಆರೋಗ್ಯದ ದೃಷ್ಟಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಲ್ಲದ ಗ್ರಾಮಗಳಲ್ಲಿ ಆಯುಷ್ಮಾನ್ ಆಸ್ಪತ್ರೆಗಳು ಮತ್ತು ಉಪಕೇಂದ್ರಗಳು ಉಪಯುಕ್ತವಾಗಿದ್ದವು. ಪಟ್ಟಣಗಳಿಗೆ ಹೋಗಲು ಸಾಧ್ಯವಿಲ್ಲದ ಸಂದರ್ಭಗಳಲ್ಲಿ ಈ ಕೇಂದ್ರಗಳು ಜೀವರಕ್ಷಕವಾಗಿದ್ದವು. ಆದರೆ ಇದೀಗ ರಾಜ್ಯದ ಅನೇಕ ಆರೋಗ್ಯ ಕೇಂದ್ರಗಳನ್ನು ಮುಚ್ಚುವ ಕುರಿತು ಆಡಳಿತ ಮಂಡಳಿ ಯೋಚಿಸುತ್ತಿದೆ ಎಂಬ ಮಾಹಿತಿ ಹೊರಬಿದ್ದ ಬೆನ್ನಲ್ಲೇ ಶಿರಾ ತಾಲೂಕಿನ ಹುಯಿಲ್ದೊರೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸುಮಾರು ವರ್ಷದಿಂದ ಇವ ಆಸ್ಪತ್ರೆ ಉದ್ಘಾಟನೆ ಆಯ್ತು. ಸುರೇಶ್ ಬಾಬು ಒಂದು ಉದ್ಘಾಟನೆ ಮಾಡಿದ್ರು. ಸುಮಾರು ಇಲ್ಲಿ 15-16 ಕಿಲೋಮೀಟರ್ ಇಂದಲೂ ಇಲ್ಲಿಗೆ ಬರ್ತಾ ಇದ್ದಾರೆ. ನಮ್ಗೆ PH ನೇರ್ಲುಗುಡ್ಡ ಇಲ್ಲಿಂದ 7 ಕಿಲೋಮೀಟರ್ ಬುಕ್ಕಾಬಣ್ಣಕ್ಕೆ ಹೋಗ್ಬೇಕು. 7 ಕಿಲೋಮೀಟರ್ 10 ಕಿಲೋಮೀಟರ್ 17 ಕಿಲೋಮೀಟರ್ ಹೋಗ್ಬೇಕು ನಾವು PH ನೇರ್ಲುಗುಡ್ಡಕ್ಕೆ ಹೋಗ್ಬೇಕು ಅಂದ್ರೆ. ಇತ್ತು ಆದ್ರೆ ಸಿರಾಕ್ಕೆ 14 ಕಿಲೋಮೀಟರ್ ಹೋಗ್ಬೇಕು. ಈಗ ಕರೆಮಂದಳ್ಳರು ಸುಮಾರು ಇಲ್ಲಿಗೆ 10 ಕಿಲೋಮೀಟರ್, ಇದು 14 ಕಿಲೋಮೀಟರ್, 24 ಕಿಲೋಮೀಟರ್ ಆಗುತ್ತೆ ಹಾಸ್ಪಿಟ್ಲ್ ಸಿರಾ ಹೆಡ್ ಕ್ವಾರ್ಟರ್ ನಾವು ಹೋಗ್ಬೇಕು ಅಂದ್ರೆ. ಇಂಥ ಪರಿಸ್ಥಿತಿಯಲ್ಲಿ ಈ ಹಾಸ್ಪಿಟ್ಲ್ ತೆಗಿತೀವಿ ಅಂದ್ರೆ ಅದು ಅವೈಜ್ಞಾನಿಕವಾದ ಒಂದು ತೀರ್ಮಾನ ತಗೊಂಡೈತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದ್ರಿಂದ ಸುರೇಶ್ ಬಾಬು ಅವರು ಇದನ್ನ ಗಮನ ಹರಿಸಿ ತಕ್ಷಣ ಈಗ ನಡೀತಕ್ಕಂತ ಸೆಷನ್ ನಲ್ಲಿ ಇದನ್ನ ವಿಚಾರ ತಂದು ಹಿಂದೆ ಯಾವುದೇ ಆಸ್ಪತ್ರೆ ಆಗಿರ್ಲಿ ಹಳ್ಳಿಲಿ ಕೊಟ್ಟಿರ್ತಕ್ಕಂಥ ಆಸ್ಪತ್ರೆ ತೆಗೆಯೋದು ಇದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಹಳ್ಳಿಯವರು ದಯವಿಟ್ಟು ಈ ಕೊಟ್ಟಿರ್ತಕ್ಕಂಥ ಆದೇಶನ ವಾಪಸ್ ತಗೊಂಡು ಎಲ್ಲಿ ಹಳ್ಳಿಗಳ ಕಡೆಲೆ ಈ ಒಂದು ಆರೋಗ್ಯ ಕೇಂದ್ರಗಳು ಕೊಟ್ಟವ್ರೆ ಅವನ್ನೆಲ್ಲ ಯಥಾಸ್ಥಿತಿ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೀವಿ. ಮಂಜಮ್ಮ, ಹುಯಿಲ್ದೊರೆ ಪಂಚಾಯತಿ ಕಡೆಯಿಂದ ಇಂಥ ವಯಸ್ಸಾರ ಅಜ್ಜಿಗಳೆಲ್ಲ ಶಿರಾಕ್ಕೆ ಬುಕ್ಕಾಪಣ್ಣಕ್ಕೆ ಹೋಗಕ್ ಆಗಲ್ಲ. ಆದಷ್ಟು ನಮ್ಗೆ ಈ ಆಸ್ಪತ್ರೆ ಉಳಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ. ನಾವು ಸುರೇಶ್ ಬಾಬು ಅವ್ರಿಗೆ ಕೇಳ್ಕೊಂತ ಇದೀವಿ, ನಮ್ಮ ಕ್ಷೇತ್ರದ MLA ಅವ್ರಿಗೆ ಕೇಳ್ಕೊಂತ ಇದೀವಿ, ಮನವಿ ಮಾಡ್ತಾ ಇದೀವಿ. BP ಶುಗರ್ ಚೆಕ್ ಮಾಡೋದು, ಮತ್ತೆ ಬೇಗ ಏನಾರ ಹೊಟ್ಟೆ ನೋವು ಜ್ವರ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸ್ತಾ ಇದೀವಿ. ದೂರ ಅಂದ್ರೆ ಹೋಗಕ್ ಆಗಲ್ಲ, ವೆಹಿಕಲ್ಗಳು ಅಷ್ಟೊಂದು ವ್ಯವಸ್ಥೆ ಇಲ್ಲ. ಶಿರಾನೇ ಹೋಗ್ಬೇಕಾಗುತ್ತೆ. ಶಿರಾ 14-15 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ 10 ಕಿಲೋಮೀಟರ್ ಆಗುತ್ತೆ. ಆಗುತ್ತೆ ಸರ್. ಊರು ಆಸ್ಪತ್ರೆ ತೆಗೆದ್ರೆ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಸಮಸ್ಯೆ ಆಗೇ ಆಗುತ್ತೆ. ಬೇಗ ಹೋಗಾಗಿತ್ತ ವಯಸ್ಸಾದ ಅಜ್ಜಿಗಳು ಹೋಗಕ್ಕಾಗಲ್ಲ, ಕರ್ಕೊಂಡ್ ಹೋಗೋರ್ ಇರಲ್ಲ, ಅವ್ರ ಕೆಲ್ಸಕ್ಕೆ ಅವ್ರು ಹೋಗಿರ್ತಾರೆ. ಬೇಕು ಅಂದ್ರೆ ಎಲ್ಲಾರು ಯಾರಾದ್ರೂ ಬಂದು ಡ್ರಾಪ್ ಮಾಡ್ಕೊಂಡಿಲ್ಲ, ಹತ್ರ ಆದ್ರೆ ಬಂದು ತೋರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು, ನಮ್ಗೆ ಉಳಿಸ್ಕೊಡ್ಬೇಕು ನಮ್ಮ ಆಸ್ಪತ್ರೆನ. ವಯಸ್ಸಾದರೂ ಸಿರಾಕ್ ಬರಕಿಲ್ಲ, ಇಲ್ಲೇ ಆಸ್ಪತ್ರೆ ತೋರಿಸ್ಬೇಕು. ನಮ್ಗೆ ಇದೆಲ್ಲ ಕಷ್ಟ ಸುಖ ಎಲ್ಲ ನೋಡ್ಬೇಕು. ಸಿರಾಕ್ ಹೋಗಕ್ಕಾಗಲ್ಲ. ನಮ್ಮ ಹೆಸರು ಪ್ರಕಾಶ್ ಅಂತ, ಹುಯಿಲ್ದೊರೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥವ್ರು. ಏನಪ್ಪಾ ಅಂದ್ರೆ ಇಲ್ಲಿ ಶಿರಾ ತಾಲೂಕು ಹುಯಿಲ್ದೊರೆ ಗ್ರಾಮ ಸಂಬಂಧಪಟ್ಟಂತೆ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ ಆಗಿರೋದ್ರಿಂದ ಮಾನ್ಯ ಶಾಸಕರು ಇದನ್ನ ತುರ್ತುನಲ್ಲಿ ಮನಗೊಂಡು ಏನು ಆದೇಶದ ಅನ್ವಯ ಆಸ್ಪತ್ರೆಗಳನ್ನು ತೆಗಿಬೇಕು ಅಂತ ಇದ್ದಾರೆ. ನಮ್ಗೆ ಇಲ್ಲಿ ಸುಮಾರು 30-40 ಹಳ್ಳಿ ಮೇಲ್ಪಟ್ಟು ಸೇರುತ್ತೆ. ಬಡವರು ವೆಹಿಕಲ್ ಇರಲ್ಲ, ಹೋಗ್ ಸಂಬಂಧಪಟ್ಟಂತೆ ಆಗದೇ ಇಲ್ಲ. ಅಂತ ಟೈಮಲ್ಲಿ ಬಹಳ ತೊಂದರೆಗಳು ಆಗ್ತಾ ಇದಾವೆ. ಹಾಗೂ ಸಂಬಂಧಪಟ್ಟಂತ ಇಲಾಖೆಯವರಾಗ್ಬೋದು, ಡಿಸ್ಟಿಕ್ ಸರ್ಜನ್ಗಳಾಗ್ಬೋದು, ಮತ್ತೆ ಸ್ಟೇಟ್ ಕಮಿಷನರ್ ಆಗ್ಬೋದು, ಯಾರೇ ಆಗ್ಲಿ ಇದನ್ನ ಬೇಗ ನಮ್ಗೆ ಇದನ್ನ ಉಳಿಸ್ಕೊಡ್ಬೇಕು. ಯಾವ್ದೇ ರೀತಿ ನಮ್ಗೆ ತೊಂದರೆ ಆಗ್ಬಾರ್ದು. ಇಲ್ಲಿ ನ್ಯಾಷನಲ್ ಹೈವೇ ಇದೆ, ಅಂದ್ರೆ ನ್ಯಾಷನಲ್ ಹೈವೇ 206. ಇಲ್ಲಿ ಅಪಘಾತಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಶಿಶು ಚಿಕಿತ್ಸೆಗೋಸ್ಕರನ ಈಗ ಇದನ್ನ ಹಾಕ್ತಾರೆ ಇಂಜೆಕ್ಷನ್ಗಳು. ಅವಾಗ ದೂರ ಹೋಗಕ್ ಆಗಲ್ಲ, ಏನಾದ್ರು ಒಂದು ಕೊಟ್ಟರು ರಿಯಾಕ್ಷನ್ ಆಗುತ್ತೆ. ಆಮೇಲಿಂದ ವ್ಯವಸ್ಥೆ ಇರಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಸುಮಾರು 6-7 ಕಿಲೋಮೀಟರ್ ಅಲ್ಲೇ 30-40 ಹಳ್ಳಿ ಇದೆ. ಆದ್ರಿಂದ ನಮ್ಗೆ ಇದನ್ನ ಉಳಿಸ್ಕೊಡ್ಬೇಕು. ಸಂಬಂಧಪಟ್ಟಂತ ಒಂದು ಶಾಸಕರಾಗಿರ್ಬೋದು, ಸಂಬಂಧಪಟ್ಟಂತ ಆರೋಗ್ಯ ಮಿನಿಸ್ಟರ್ ಆಗಿರ್ಬೋದು, ಸಂಬಂಧಪಟ್ಟಂತ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು, ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿರ್ಬೋದು, ಯಾರೇ ಆಗ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಸೇರಿ ಇದನ್ನ ನಮ್ಮ ಹುಯಿಲ್ದೊರೆ ಗ್ರಾಮದ ಒಂದು ಆಸ್ಪತ್ರೆಯನ್ನ
ಉಳಿಸ್ಕೊಡ್ಬೇಕು ಅಂತ ನಾವು ಗ್ರಾಮಸ್ಥ ಪರವಾಗಿ ಹಾಗೂ ಎಲ್ಲಾ ಬಡ ಜನತೆ ಪರವಾಗಿ ಕೇಳ್ಕೊಳ್ತೇವೆ. ಇದನ್ನ ಉಳಿಸ್ಕೊಟ್ಟು ಅವರು ಸರ್ಕಾರ ಏನನ್ನ ಒಂದ್ ವೇಳೆ ಉಳಿಸ್ಕೊಡ್ತಾ ಇದ್ರೆ ನಾವು ಇಡೀ ಗ್ರಾಮ ಏನ್ 30 ಜನ ಇದೀವೋ ಯಾವುದಕ್ಕೆ ಆಗ್ಲಿ ಉಗ್ರ ಹೋರಾಟಕ್ಕಿಳಿಯಕ್ಕಾಗ್ಲಿ ಉಪವಾಸ ಸತ್ಯಾಗ್ರಹ ಆಗ್ಲಿ ನಾವು ಮಾಡುವುದಕ್ಕೆ ರೆಡಿ ಇರ್ತೀವಿ. ಇನ್ನು ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯಕ್ಕೆ ಕತ್ತರಿ ಹಾಕುವಂತಹ ಕ್ರಮ ಇದು. ನಮ್ಮ ಆಯುಷ್ಮಾನ್ ಆಸ್ಪತ್ರೆ ಮುಚ್ಚಲು ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ಅಲ್ಲದೆ ಗ್ರಾಮಸ್ಥರು ಸರ್ಕಾರ ತಕ್ಷಣ ಈ ಪ್ರಸ್ತಾಪವನ್ನ ಹಿಂತೆಗೆದುಕೊಳ್ಳಬೇಕು, ಬದಲಿಗೆ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯನ್ನ ಬಲಪಡಿಸಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಈ ಬಗ್ಗೆ ಶಿರಾ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸಿದ್ದೇಶ್ವರ್ ಪ್ರಜಾಶಕ್ತಿ ಟಿವಿಗೆ ಪ್ರತಿಕ್ರಿಯಿಸಿದ್ದು, ಆಯುಷ್ಮಾನ್ ಆಸ್ಪತ್ರೆ ಮುಚ್ಚುವ ಪ್ರಸ್ತಾಪ ಸರಿ ಇಲ್ಲ, ಈ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದು ಒಳ್ಳೆಯದು ಎಂದು ತಿಳಿಸಿದ್ರು. ಹಲೋ ಸರ್, ನಮಸ್ತೆ. ಹೇಳ್ರಿ ಸರ್, ಅದು ಪ್ರಸ್ತಾವನೆ ಕಳಿಸಿದಾರೆ ಸರ್? ಏನಕ್ಕೆ? ಈ ಒಂದು 188 ಆಸ್ಪತ್ರೆನ ರಾಜ್ಯದಲ್ಲಿ ಇದ್ ಮಾಡ್ಬೇಕು ಅಂತ, ಆಯುಷ್ಮಾನ್ ಇದನ್ನ ಅದು ಮುಚ್ಚಬೇಕು, ತೆಗಿಬೇಕು ಅಂತ ಏನನ್ನ ಆರ್ಡರ್ಸ್ ಆಗಿದ್ಯಾ? ಎಲ್ಲ ಪ್ರಸ್ತಾಪನೆ ಇದೆಯಾ ಸರ್? ಅದು ಆಯುಷ್ಮಾನ್ ಸರ್, ವೀಲ್ದಾರಲ್ಲಿ ಇವತ್ತೊಂದು ಪ್ರೊಟೆಸ್ಟ್ ಮಾಡಿದ್ರು ಸಾರ್ವಜನಿಕರು. ಅದು ವಿಸ್ತರಣಾ ಘಟಕ ಅಂತ. ಹ್ಞೂ ಸರ್. ಹ್ಞೂ ಸರ್. ಅಲ್ಲಿ ಬರೀ ಡಾಕ್ಟರ್ ಒಬ್ಬರನ್ನ ಇದ್ ಮಾಡಿದಾರೆ ಅಷ್ಟೇ, PSC ತರನ, ಬೇರೆ ಯಾವ್ದು ಸ್ಟಾಫ್ ನರ್ಸ್ ಏನು ಇರೋದಿಲ್ಲ. ಅಲ್ಲಿ ಏನು ಉಪಯೋಗ ಇಲ್ಲ ಅನ್ನೋ ತರ ಸ್ಟೇಟ್ ಅಲ್ಲಿ ಇದಾಗಿದೆ, ಸ್ಟೇಟ್ ಲೆವೆಲ್. ನೀವು ಹೇಳ್ದಂಗೆ ಅವನ್ನೆಲ್ಲ ಮುಚ್ಚಿಬಿಟ್ಟು ಬೇರೆ ಪಕ್ಕ PSC ಅಥವಾ ಜನರಲ್ ಆಸ್ಪತ್ರೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿಗೆ ಮಾಡ್ಬೇಕು ಅಂತ ಮಾಡಿದ್ದಾರೆ. ಇನ್ನೂ ಅದು ಇದಾಗಿಲ್ಲ. ಡೈರೆಕ್ಟ್ರು ನಮ್ಮ ಡಾಕ್ಟರ್ ವಸಂತ್ ಕುಮಾರ್ ಅಂತ ಅವರೇ ಫೋನ್ ಮಾಡಿದ್ರು. ಅವರೇ ಫೋನ್ ಮಾಡಿ, ಇಲ್ಲ ಅದು ಅವರು ಮುದಿಗೆರೆ ಊರವ್ರಂತೆ, ಊರ ಮೋಸ್ಟ್ಲಿ ಉಳಿದವರು ಊರವರೆಲ್ಲ ಫೋನ್ ಮಾಡಿದ್ದಾರೆ, ಮುಚ್ಚಬೇಡ್ರಿ, ಇಲ್ಲಿ ಜನಗಳಿಗೆ ಅನಾನುಕೂಲ ಆಗುತ್ತೆ ಅಂತ. ನನಗೆ ಫೋನ್ ಮಾಡ್ಬಿಟ್ಟು ಅದೊಂದು ಪ್ರಪೋಸಲ್ ಕಳಿಸ್ರಿ, ಅದು ಮುಚ್ಚೋದೇನ್ ಬೇಡ, ಅದು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. DH ಅವ್ರಿಗೂ ಮತ್ತೆ ಮಾತಾಡಿದ್ವಿ. ಅದು ಮೋಸ್ಟ್ಲಿ ಅದು ಉಳಿದವರೆದು ಉಳಿತತೆ. ಅದು ಏನಕ್ಕೋಸ್ಕರ ಅಂತ ಸರ್ ಮುಚ್ಚುತ್ತಾ ಇರೋದು ಅಂತ? ಅದೇ ಏನು ಪರ್ಫಾರ್ಮೆನ್ಸ್ ಇಲ್ಲ, ಏನು ಉಪಯೋಗ ಇಲ್ಲ ಅಂತ ಆತರ. ಅಂದ್ರೆ PSC ಅಪ್ಗ್ರೇಡ್ ಆಗೋದಿದ್ರೆ ಮಾಡ್ತಿದ್ರು, ಕಂಟಿನ್ಯೂ ಮಾಡ್ತಿದ್ರು. PSC ಸ್ಯಾಂಕ್ಷನ್ಸ್ ಇಲ್ಲ ಅಲ್ವಾ, ಅದಕ್ಕೆ. ಸೊ ಹಂಗಾಗಿ ಜನಗಳಿಗೆ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಿ ಸ್ವಲ್ಪ ಲೋಕಲ್ ಇವ್ರಿಗೂ ಒಂದಷ್ಟು ಬರ್ಸ್ಕೋಬೇಕು ನಾವು. ಯಾಕಂದ್ರೆ ನಾವೇ ಡಿಸಿಷನ್ ತಗೊಳಕ್ ಆಗೋದಿಲ್ಲ ಗೌರ್ಮೆಂಟ್ ವಿರುದ್ಧ. ಜನಗಳದ್ದು ಇದಿದೆ ಅಂತ ಒಂದು DH ಅವ್ರಿಗೂ ಮತ್ತೆ ಡೈರೆಕ್ಟರ್ಗೂ ಲೆಟರ್ ಹಾಕ್ತೀವಿ. ಬಟ್ ಪ್ರಸ್ತಾಪನೆ ಇದು ಪ್ರಸ್ತಾವನೆ ಇದೆ, ಬಟ್ ಇದೆಲ್ಲ ಆರ್ಡರ್ಸ್ ಏನಾಗಿಲ್ಲ. ಆಗಿಲ್ಲ ಪ್ರಸ್ತಾವನೆಗೆ ಇವ್ರು ಇದ್ ಮಾಡಿದ್ದಾರೆ. ಹೌದೌದು. ಸರಿ ಸರಿ ಸರ್. ಆಯುಷ್ಮಾನ್ ಆಸ್ಪತ್ರೆಗಳು ಬಡ ರೋಗಿಗಳಿಗೆ ಸಹಕಾರಿಯಾಗಿದ್ದು, ಸರ್ಕಾರದ ನಿರ್ಧಾರಕ್ಕೆ ಜನರು ಕೆರಳಿ ಕೆಂಡವಾಗಿದ್ದು, ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.